ಸೀತಾಕಯ್ಯ ಸೀತಾಕಯ್ಯ ಏನು ಮಾಡ್ತಿದ್ಯಾ? ಏನು ಭಾಗ್ಯಕ್ಕ ಎಷ್ಟು ಕರೆದ್ರೂ ಗೊತ್ತಿಲ್ಲ. ಏನು ಆಟಂತರ ಬಿಸಿ ಇರ್ಬಹುದಾ? ಸೀತಾಕಯ್ಯ ಓ ಬಂದೆ ಕಣ್ರೆ. ಯಾರು? ಓ ಭಾಗ್ಯಮ್ಮ. ಓ ಭಾಗ್ಯಮ್ಮ ಪೊತ್ತಿನೂ ಬಂದವಳೆ. ಬರ್ರೆ ಕುತ್ಕೊಳ್ರೆ. ಯೋನೆ ಅಪ್ರೂಪಕ್ಕೆ ನೆನ್ಸ್ಕೊಂಬಿಟ್ಟಿದ್ದೀರಾ? ಏನು ಪ್ರಭಾಕಯ್ಯ, ನೀನು ಬರೋಕ್ಕಿಲ್ಲ ನಮ್ಮ ಮನೆ ತಕ್ಕೆ, ಎಲ್ಲೂ ಬರೋಕ್ಕಿಲ್ಲವ. ಈ ನಡುವೆ ಮನೆಗೆ ಸೇರ್ಕೊಬಿಟ್ಟಿದ್ಯಾ? ಅದೇನು ಮನೆಗೆ ಸೇರ್ಕೊಂಡು ನೀನು ಮಟಗಿಟ ಇರ್ತೀಯ ನೀನು? ಅಯ್ಯೋ ಭಾಗ್ಯಮ್ಮ, ಒಳ್ಳೆ ಕತೆ ನಿಂದು. ಬರ್ರೆ ಬರ್ರೆ ಕುತ್ಕೊ ಬರ್ರೆ. ಏನು ಸೀತಾಕಯ್ಯ, ಈ ನಡುವೆ ನೀನು ಬರೋದೇ ಇಲ್ಲ ಅಂತೀಯ? ಅವಾಗೆಲ್ಲ ಓಡಾಡ್ತಿದ್ದಮ್ಮ ಚೆನ್ನಾಗಿ. ಈಗ ನಮ್ಮ ಜೊತೆ ಬರೋಕ್ಕಿಲ್ಲ, ಎಲ್ಲೂ ಮನೆ ಕಡೆಗೂ ಬರೋದಿಲ್ಲ. ಏನಪ್ಪ, ನಾನು ಏನೋ ಕೆಲಸ ಇರ್ತದೆ ಅಂತ ನಾವು ಬರೋದೇ ಬಿಟ್ಬಿಟ್ಟಾತಗೆ. ಓ ಹೌದಾ ಸೀತಾಕಯ್ಯ, ಯಾಕೆ ನೀನು ಈ ನಡುವೆ ಎಲ್ಲೂ ಓಡಾಡ್ತಾನೆ ಇಲ್ಲ? ನನ್ನ ಮನೆಗೆ ಸೇರ್ಕೊಬಿಟ್ಟಿದ್ಯಾ ನೀನು? ಅಯ್ಯೋ ಹಂಗಲ್ಲ ಕಣ್ರೆ, ಕೆಲಸ ಜಾಸ್ತಿ ಇರ್ತದೆ. ಕೆಲಸ ಜಾಸ್ತಿ ಇರ್ತದೆ ಕಣೆ ಭಾಗ್ಯಮ್ಮ, ಅದಕ್ಕೆ ಎಲ್ಲೂ ಓಡಾಡೋಕ್ಕಿಲ್ಲ. ಮಗನ ಮದುವೆ ಸೆಟ್ ಆಯ್ತಲ್ಲಿ, ಮಗನ ಮದುವೆ ಸೆಟ್ ಆಯ್ತಲ್ಲ, ಅದಕ್ಕೆ ಮನೇಲಿ ಯೋನು ಅದೊಂದು ಇದೊಂದು ಬದುಕಿದ್ದೇ ಇರ್ತಾವೆ ಕಣೆ. ಅದೇನೇ ಸೀತಾಕಯ್ಯ, ನೆನ್ನೆ ಹೆಣ್ಣು ನೋಡಕ್ಕೆ ಬಂದಿದ್ರಂತೆ ಮನೆ ನೋಡಕ್ಕೆ ಹೆಣ್ಣೋರು. ಅಲ್ಲ ಸೀತಾಕಯ್ಯ, ನಮ್ಗೊಂದು ಮಾತು ಹೇಳಿಲ್ವಲ್ಲ ನೀನು? ನಾವು ಅದೊಂಥರ ದೂರ ಆಗೋದ್ವಾ? ಅಲ್ಲ ಹೆಣ್ಣು ನೋಡಕ್ಕೆಲ್ಲ ಕರೆದಿದ್ಯಾ? ಅವ್ರ ಮನೆ ನೋಡಕ್ಕೆ ಬಂದಾಗ ಬಾರೆ ಹಿಂಗೆ ಬರ್ತಾರೆ ಅಂತ ಕರೆದಿದ್ಯಾ? ಅವನಾರ ನನ್ನ ಸಣ್ಣ ಬದುಕೆಲ್ಲ ಮಾಡ್ಕೊಡ್ತಿರ್ಲಿಲ್ವಾ? ನೀನು ಒಬ್ಳಿಗೆ ಜಾಸ್ತಿ ಆಗಕ್ಕಿಲ್ವಾ? ಓ ಹೆಣ್ಣು ನೋಡಕ್ಕೆ ಕರ್ಕೊಂಡು ಹೋಯ್ತಮ್ಮ, ಇವಾಗ ಏನು ಬೇಡ, ಎಲ್ಲ ಸೆಟ್ ಆಯ್ತಲ್ಲ, ನಾವು ಯಾಕೆ ಹೇಳು ಈಗ ಸೀತಾಕಯ್ಯಂಗೆ? ಅದಕ್ಕೆ ಬಿಡ್ಪದಿ, ಅದೇನು ಮಾತಂತ ಹೇಳ್ತೀಯ? ಹಂಗೇನಿಲ್ಲ ತಗಡೆ, ನಿಮ್ಮನ್ನು ಬಿಟ್ರೆ ಇನ್ನು ಯಾರವ್ರಿ ನನಗೆ? ಏನು ಅಷ್ಟೊಂದೇನು ಜೋರಾಗೇನು ಇಲ್ಲ ಕಣೆ, ಏನು ಮಾಡಿರಲಿಲ್ಲ. ಮನೆ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದರು, ನೋಡ್ಕೊಂಡು ಹೋದ್ರು, ಎಲ್ಲ ಒಪ್ಪಿಗೆ ಆಯಿತು. ಫೋನು ಬಂದಿತ್ತು ನಮ್ಮ ಮನೆಯವ್ರಿಗಾಗಲೇ, ಫೋನು ಬಂದಿತ್ತು. ಬೆಳಗ್ಗೆ ಫೋನ್ ಮಾಡಿದ್ರಂತೆ, ಬಂದಿತ್ತು. ಎಲ್ಲ ಇಷ್ಟ ಆಯಿತು, ಪರವಾಗಿಲ್ಲ, ಮಾಡ್ಕೋಬೋದು, ಕೊಡ್ಬೋದು ಹೆಣ್ಣು ಅಂತ ಎಲ್ಲ ಅಂದ್ರಂತೆ. ಎಲ್ಲ ಒಪ್ಪಿಗೆ ಆಗೈತೆ ಕಣೆ. ಇನ್ನೇನು ಇಲ್ಲ, ಇನ್ನೊಂದು ದಿನ ನೋಡಿ ಬಡ ಬಡ ಅಂತ ಮದುವೆ ಮಾಡಿ ಮುಗಿಸ್ಬರೋದೆ. ಸಟ ಬಿಡು, ಒಳ್ಳೇದಾಯ್ತು. ಹಂಗಾರೆ ಹೆಂಗೋ ಅಂತೂ ಇತ್ತು, ನಿನ್ನ ಮಗನ ಮದುವೆ ಸೊಟ್ಟಾಯ್ತು. ಹುಡುಗಿ ಪರವಾಗಿಲ್ಲ, ಚಂದಕ್ಕಿತ್ತು. ನಾನು ನೋಡಕ್ಕೆ ಬಂದಿದ್ನಲ್ಲ, ಹೆಂಗೋ ಪರವಾಗಿಲ್ಲ, ಹುಡುಗಿನೂ ಚೆನ್ನಾಗೈತೆ. ಬಿಡು, ಒಳ್ಳೇದಾಯ್ತು. ಎಷ್ಟು ಜನ ಬಂದಿದ್ರು ಸೀತಾಕಯ್ಯ? ಅವರು ಬಂದಿದ್ರು ಕಣೆ. ಹುಡುಗಿರು ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ, ಚಿಕ್ಕಮ್ಮನ ಮಗಳು, ಒಂದು 4 ಜನ, ಆಮೇಲಿಂದ ಒಬ್ಬರು ಬ್ರೋಕರಣ, 5 ಜನ ಬಂದಿದ್ರು ಕಣೆ. ಬಂದು ಎಲ್ಲ ನೋಡ್ಕೊಂಡು ಹೋದ್ರು. ಎಲ್ಲ ಒಪ್ಪಿಗೆ ಆಯ್ತಂತೆ, ಮನ್ಸಿಗೆ ಬಂತಂತೆ. ಫೋನು ಬಂದಿತ್ತು. ಇನ್ನೇನೂ ಇಲ್ಲ ಕಣೆ, ಎಲ್ಲ ಒಂದು ದಿನ ನೋಡ್ಬಿಟ್ಟು ಗೊತ್ತು ಮಾಡ್ಬಿಟ್ಟು ಮಾಡ್ಬಿಡೋದೆ. ಅವರು ಇರೋರೇನೆ, ಇವನು ಅದಕ್ಕೆ ಇದಕ್ಕೆ ತಡ್ಕೊಳಂಗೆ ಏನೂ ಇಲ್ಲ. ಇನ್ನೇನು ನನ್ನ ಮಗನೂ ಎಲ್ಲ ಅದು ಇದು ಕೂಡಕೊಂಡಿರ್ತದೆ, ಹೆಂಗೋ ಮಾಡ್ಬಿಡ್ಬೇಕು ಕಣೆ, ಇನ್ನೂ ನಿಧಾನ ಮಾಡಬಾರ್ದು. ಮಾಡ್ರಿ ಹಂಗಾರೆ. ಚೌಟ್ರಿನಾಗ ಮಾಡ್ತೀರಾ ಏನು? ಹೂನೇ, ಚೌಟ್ರಿನಲ್ಲೇ ಮಾಡ್ಕೊಡ್ಬೇಕು. ಇರೋನೊಬ್ಬನೇ ಮಗ ಅಲ್ವಾ, ಅವರು ಚಂದಕ್ಕಿರೋರೆ, ಅವರೇ ಮನೆ ಕಡೆ ಮಾಡ್ಕೊಂಡು ಹೇಳು ಚೌಟ್ರಿಲ್ಲೇ. ಈ ಕಾಲದಲ್ಲಿ ಯಾರೇ ಮನೆ ಮಕ್ಕಳಾಗ ಮಾಡ್ಕೊಡ್ತಾರೆ ಪೊದ್ದಿ, ಅಲ್ವೇನೆ ಭಾಗ್ಯಮ್ಮ? ಅದು ನಿಜನೇ ಬಿಡು. ಈಗ ಯಾರು ಮನೆ ಮುಂದೆ ಯಾರು ಏನು ಮಾಡಲ್ಲ, ಅವಾಗ ಮಾಡೋರು. ಅವಾಗ ಹೆಂಗ ಮನೆ ಮುಂದೆ ಚಪ್ರ ಹಾಕ್ಬಿಟ್ಟು ಇದಾದ್ರೆ ಮುಗ್ದಾಗಿರೋದು. ಈಗ ಹಂಗಲ್ಲ ತಗ, ದೊಡ್ಡ ಚೌಟ್ರಿಲೇ ನೋಡ್ಬೇಕು. ಈಗಿನ ತಕ್ಕಂಗೆ ಎಲ್ಲ ಏನೇನೈತೆ ಟ್ರೆಂಡು, ಅದ್ರ ತಕ್ಕಂಗೆ ಮದುವೆ ಮಾಡ್ಕೋಬೇಕು. ಫೋಟೋ ಶೂಟು ಅದು ಇದು ಅಂತ ಏನೇನೇ ಇರ್ತಾವ ಈಗ. ನಿನ್ನ ಮಗನ ಫೋಟೋ ಶೂಟು ಕಳಿಸ್ಬಿಡು ಸೀತಾಕಯ್ಯ. ನಿನ್ನ ಮಗನ ಹುಡುಗಿವೆ ಮದುವೆಗಿಂತ ಮುಂಚೆ ಫೋಟೋ ಶೂಟು ಅಂತ ಮಾಡ್ತಾರೆ ನೋಡು, ಅದು ಮಾಡಿಸ್ಬಿಡು. ಹೇಳ್ತೀನಿ ಮತ್ತೆ, ಹುಡುಗಿರ ಕಡೆ ಜೋಡಿ ಚೆಂದಾಗಿರ್ತದೆ. ಈಗೆಲ್ಲ ಅದೇ ಟ್ರೆಂಡು. ಈಗೆಲ್ಲ ಅದೇ ಟ್ರೆಂಡ್ ಆಗ್ಬಿಟ್ಟದೆ. ಎಲ್ಲ ಮದುವೆಗಿಂತ ಮುಂಚೆ ಹೋಗ್ಬಿಟ್ಟು ಎಲ್ಲೆಲ್ಲೋ ಫೋಟೋ ತಕೊಂಡು ಬರ್ತಾರೆ. ಅದೊಂದು ದೊಡ್ಡ ಆಲ್ಬಂಬು, ಅದಕ್ಕೆ ಅರ್ಧ 1 ಲಕ್ಷ ಖರ್ಚಾಯ್ತದಂತೆ. ಹಂಗೆ ಮಾಡಿಸ್ಬಿಡು ಸೀತಾಕಯ್ಯ, ಹೇಳಿ. ಅದೇನಮ್ಮ, ನನಗೆ ಅವೆಲ್ಲ ಗೊತ್ತಾಗಕ್ಕಿಲ್ಲ. ನನ್ನ ಮಗ ಏನು ಮಾಡ್ತಾ ನಾನು ನೋಡ್ಬೇಕು. ಏನಾರ ಮಾಡ್ಕೊಳ್ಳಿ, ನನ್ನ ಮಗನ ಮದುವೆ ಒಂದು ನಿರ್ಸೂರಾಗಿ ಆಗ್ಬಿಟ್ರೆ ಸಲೀಸಾಗಿ ಸಾಕಾಗ್ಬಿಟ್ಟದೆ. ಆಯ್ತಾ ತಗೊಳಕ್ಕೆ? ಅದೇ ಇನ್ನೇನು ಏನು ಮಾಡಿದ್ರಿ ನೆನ್ನೆ? ಏನೋ ಅಡುಗೆಗಳು ಕರೆದಿದ್ರೆ ಬರೋಣ ಅಂತಿದ್ದ. ಕರಿಬೇಕಲ್ವ ನೀನು? ಎಲ್ಲ ಒಬ್ಬಳೆ ಮಾಡಕತ್ತದ? ನ್ಯಾಪಟಿ ಮಾಡಿದ್ದು ತಗೊಳ್ಳಿ ಭಾಗ್ಯಮ್ಮ. ಏನೂ ಇಲ್ಲ, ಏನೋ ಬಂದವ್ರಿಗೆ ಒಂದಿಷ್ಟು ಇದು ಮಾಡಬೇಕು ಅಂತ ಮಾಡಿದ್ದು. ಏನೋ ಅಷ್ಟೊಂದಿಲ್ಲ, ಒಂದು ಒಬ್ಬಟ್ಟು ಹಾಕಿ ಒಂದು ಅನಾರಸ ಹಾಕಿದ್ದು. ನಮ್ಮ ಹುಡುಗಿ ಒಂದು ಹಪ್ಪಳ ಹಾಕಿತ್ತು. ಹೆಂಗೋ ನಡೀತು. ಒಬ್ಬಟ್ಟು ನಾವು ತಿನ್ಕೊಬಿಡ್ತೀವಿ, ಎಲ್ಲ ಅವ್ರಿಗಿರಲ್ಲ ಅಂತ ಬರೋಕ್ಕೆ ಹೇಳಿಲ್ವೇನೋ ಸೀತಾಕಯ್ಯ ನಮಗೆ. ಅಯ್ಯೋ ಬದ್ದಿ, ನೀನು ನೋಡು, ಒಳ್ಳೆ ಕತೆ ಕಣೆ ನಿಂದು. ಬಾರೆ ತಿನ್ನು. ಇನ್ನೂ ಐತೆ ಫ್ರಿಡ್ಜಾಗಿ ಕವಳೆ, ನಮ್ಮ ಹುಡುಗಿ ಬಿಸಿದು ಹಾಕೊಡ್ತಾಳೆ, ತಿನ್ನು ಅಂತ ಇರು. ಅಯ್ಯೋ ಬೇಡ ಕಣಕ್ಕೆ, ಸುಮ್ಕೆ ಮಾತಿನಂದೆ. ಹುಡುಗಿಗೆ ವರದಕ್ಷಿಣೆ ಒಡವೆಗಳು ಎಲ್ಲ ಏನೇನಂತ ಎಲ್ಲ ಮಾತಾಡ್ಕೊಂಡ್ರಾ? ಇಲ್ಲ ಕಣೆ, ಅದಕ್ಕೊಂದಿನ ಮಾತಾಡ್ಬೇಕು. ಅದಕ್ಕೊಂದಿನ ಕರೆಸಿ, ಇಲ್ಲ ನಾವೇ ಅವ್ರ ಮನೆಗೆ ಹೋಗಿ ಏನೋ ಮೊದಲು ಆಡಿದ್ದು ಇನ್ನೊಂದ್ಸತಿ ಹಾಕ್ಬೇಕು. ಇನ್ನೊಂದ್ಸತಿ ಎಲ್ಲ ಚೆಂದಕ್ಕೆ ಎಲ್ಲ ಮಾತುಕತೆ ಆಡ್ಕೊಬಿಡ್ಬೇಕು ಇನ್ನೊಂದ್ಸರಿ. ಬಿಡತ್ತಾಗೆ. ನಾನು ನೋಡೆ ಸುಮ್ಮನೆ ಕೂತ್ಕೊಂಡು ಹಂಗೆ ಮಾತಾಡ್ಸ್ತಿದ್ದೀನಿ. ಭಾಗ್ಯಮ್ಮ ಇರು, ಕಾಪಿಗೆ ಹೇಳ್ತೀನಿ, ನನ್ನ ಮಗಳ ಅವಳೆ ಮಾಡ್ಕೊಡ್ತಾಳೆ. ಕಾಪಿ ಈ ಬಿಸಿಲಾಗಿ ತಡೀರಿ, ಹಂಗಂತದೇನೆ. ಇವಳೆ ರೂಪಾ, ಇವಳು ಭಾಗ್ಯಮ್ಮ ಅಂಟಿನೂ ಪದ್ದಿ ಬಂದೈತೆ, 1-2 ಕಾಪಿ ತಗೊಂಬ, 2 ಲೋಟ. ತತ್ತಿನವ 2 ನಿಮಿಷ ಮಾಡ್ಕೊಬತ್ತೀನಿ, ಮಾತಾಡ್ತಿರು. ಮಾಡ್ಕೊಬ. ಇನ್ನೇನು ಭಾಗ್ಯಮ್ಮ, ನಿಮ್ಮ ಅತ್ತೆ ಏನಂತಾಳೆ? ಮತ್ತೆ ಕಟ್ಟ ಇದ್ದಿತ್ತೆ ದಿನ ಬೆಳಗಾದ ಗೋಳು.
ಅಯ್ಯೋ ಪದಿ ನಿಮ್ಮ ಅತ್ತೆದು ಏನು ಈ ಕಂಡಿಯ ನಿಮ್ಮ ಅತ್ತೆದು ಈ ಕಂಡಿಲ್ಲ. ಆವಾಗಿಂದ ನೋಡ್ತಾನೆ ಇದ್ದೀನಿ ನಿಮ್ಮ ಅತ್ತೆನೇ ಭಾರಿ ಬಜಾರಿ ಕಣವ. ನಾನೇ ಹೆದರ್ಕತೀನಿ ನಿಮ್ಮ ಮನೆ ಹತ್ರ ಬರೋಕ್ಕೆ. ಭಾರಿ ಬಜಾರಿ ಅವಳೆ ಹೆಂಗಸು. ಅಯ್ಯೋ ತಗೊಳಕಯ್ಯ, ಅದು ಎಲ್ಲ ಇಡೀ ಊರಿಗೆ ಗೊತ್ತೈತಿ. ಅವಳೆ ಎಂತವಳು ನಮ್ಮ ಅತ್ತೆ ಅಂತ ಎಲ್ಲ ಊರಿಗೆ ಗೊತ್ತದೆ. ಇನ್ನೇನು ಮಾಡೋಕ್ಕತ್ತದೆ, ಹೆಂಗೆ ಅನ್ಸರ್ಸ್ಕೊಂಡು ಹೋಗ್ಬೇಕಲ್ಲ. ಇನ್ನೇನು ಮಾಡೋಣ. ಅವನೇ ಅನ್ಸರ್ಸ್ಕೊಂಡೆ ಹೋಗ್ಬೇಕು, ಇನ್ನೇನು ಮಾಡೋಕ್ಕತ್ತದೆ. ಏನು ಮಾಡೋಕ್ಕಾಗಂಗಿಲ್ಲ. ಎಂತನ್ನ ಕಟ್ಕೊಂಡಾದ್ಮೇಲಿಂದ ಹೆಂಗೆ ಅನ್ಭವಿಸ್ಕೊಂಡು ಎಲ್ಲ ಹೋಗ್ಬೇಕು. ತಗೋಬಂತಿಕ ತಗ ಕಾಪಿ ಕೊಡವ. ತೆಗಿ. ಇವನೇರಪ್ಪ ಓದಿದ್ದು ಮುಗೀತಾ? ಇಲ್ಲಪ್ಪ ತಕ, ಇನ್ನೂ ಮುಗಿದಿಲ್ಲ, ಇನ್ನೂ ಓದ್ಕೊಂತಿದ್ದೆ. ಪಾಪ ಡಿಸ್ಟರ್ಬ್ ಆಯ್ತೇನೋ. ನಾ ಬಂದಿತ್ತು ಡಿಸ್ಟರ್ಬ್ ಆಯ್ತೇನೋ ಪಾಪ, ಓದ್ಕೊಂತಿತ್ತು. ಇವನೇ ಇಲ್ಲ ತಗ ಬದಕ. ಹೋಗಿ ರೂಪಿ ಓದ್ಕೋಬೋದು ನೀನು. ಪಾಪ ನಿಮ್ಮ ಅವ್ವಗೊಂದು ಬೇರೆ ಮಾಡೋ ಕೆಲಸ ಇಲ್ಲ ಪಾಪ. ಕಾಪಿ ತಮ್ಮ ಅಂತ ತಂದೆ ಕೊಡ್ತದೆ, ನಮಗೆ ಒಂದು ಬೇಕಾಗಿರಲಿಲ್ಲ. ಬಿಡು ಸಟ ಹೋಗಿ ಓದ್ಕೋಗವ ನೀನು. ಅಯ್ಯೋ ನಮ್ಮಮ್ಮಂಗೊಂದು ಮಾಡೋ ಕೆಲಸ ಇಲ್ಲ. ಬಂದವ್ರಿಗೆಲ್ಲ ಕಾಪಿ ಕೊಡು ರುಬೇ ಅಂತ ಕಿರಿಸ್ಬಿಡುತ್ತೆ. ನಂದಿದೇ ಆಗೋಯ್ತು ಕೆಲಸ. ಇವ್ರಂತೂ ರಾಮ, ಇವ್ರ ಕತೆ ಬೇಡ ನನಗೆ. ಹಲೋ ಯೋನೇ? ಹೌದಾ? ಬರ್ತೀರಿರು. ಯಾಕೆ ಬದ್ದಿ ಇನ್ನೇನು ಕತೆ? ಯಾಕೆ ಇವ್ರು ಸಂಘದವ್ರು ದುಡ್ಡು ಕಟ್ಸ್ಕೊಂಡು ಬಂದವ್ರಂತೆ. ನಡಿ ಸಂಘಕ್ಕೆ ದುಡ್ಡು ಕಟ್ಬೇಕು. ಕಾಫಿ ಕುಡಿಯ ಪದಿ, ಹುಡುಗಿ ತಂದು ಕೊಡ್ತಾನೆ ಆಗಲೇ ಎದ್ದೆ. ಕಾಫಿ ಕುಡಿ, ಕಾಫಿ ಕುಡ್ಕೊಂಡು ಹೋಗು. ಬದ್ದಿ ಕುಡ್ಕ ಕಾಪಿಯ ಪಾಪ ಹುಡುಗಿ ತಂದು ಕೊಟ್ಟೈತೆ, ಆಗಲಿ ಎದ್ಬಿಟ್ಟಾರ. ಕುಡಿ ಕುತ್ಕೊಂಡು ಕುಡಿ, ಎಷ್ಟೊತ್ತು ಹೋಗೋಣ. ನನಗೆ ಈ ಹುಡುಗಿ ರೂಪದ ಮೇಲೆ ಭಾಳ ಅನುಮಾನ. ಇದಾಡೋದು ಓಡಾಡೋದು ನೋಡಿದ್ರೆ ಅನುಮಾನ. ಈಗಲೇ ಯಾಕೆ ಅವರ ಅವಂಗೆ ಸಿಕ್ಕಾಕೊಂಡೆ, ನನ್ನ ಕೈಯಲ್ಲಿ ಸಿಕ್ಕಾಕೊಂಡೆ ಹೇಳ್ತೀನಿ ಅವರ ಅವಂಗೆ. ಇವಾಗ ಬೇಡ. ಕುಡ್ದೇನೆ ಪತಿ? ಅತ್ತೆ ಕುಡ್ದೆ. ಬತ್ತೀನಿ ನೀನು. ಸರಿ ಕಣಕ್ಕೆ, ಸಂಘದವ್ರು ಬಂದಾನಂತೆ, ಹಸಿ ದುಡ್ಡು ಕಟ್ಬಿಟ್ಟು ಬರ್ತೀನಿ. ಬಾ ನೀನು ಮನೆ ಒಳಗೆ ಸೇರ್ಕೊಬೇಡ. ಯಾವಾಗಲೂ ದೇವನ ಮನೆ ಒಳಗಡೆ ಸೇರ್ಕೊಂಡು ಕುತ್ಕೊಬಿಡ್ತೀಯ. ಆಚೆ ಈಚೆ ಓಡಾಡಲ್ಲ, ಯೋನೇ ಇಲ್ಲ. ಓಡಾಡ್ದೆ ಅವನು ತಗೊಳ್ಳೆ ಭಾಗ್ಯಮ್ಮ. ಓಡಾಡ್ತೀನಿ. ಯೋನ ಈಗ ಒಂದು ಸ್ವಲ್ಪ ಮಗನ ಮದುವೆ ಸೆಟ್ ಆಗಿರೋದಕ್ಕೆ ಮನೇಲಿ ಮಸಾಲೆ ಮಾಡಿಸ್ಕೊಳ್ಳೋದು, ಅದು ಮಾಡಿಸ್ಕೊಳ್ಳೋದು, ಇದು ಮಾಡಿಸ್ಕೊಳ್ಳೋದು ಕೆಲಸಗಳು ಇದ್ದೇ ಇರ್ತಾವಲ್ಲಿ. ಮನೆ ಕೆಲಸಗಳು ಅದ್ರದ್ದೇ ಮಾಡ್ಕೊಂಡು ನನಗೆ ಅದೇ ಟೈಮ್ ಆಗ್ತದೆ. ಇನ್ನು ಅಲ್ಲಿ ಆಚೆ ಈಚೆ ಓಡಾಡೋಣ ಹೇಳು. ನೀವು ಬರೋಕ್ಕಿಲ್ಲ, ನಾನು ಬರಲಿಲ್ಲ ಅಂತ ಹೇಳಿ ನೀವು ಬರೋಕ್ಕಿಲ್ಲ. ನೀವನ್ನ ಬರ್ರಿ ಅತ್ತಗೆ. ಉನಕಯ್ಯ ಬತ್ತಿಗಳು ಇವನಾರ ನೀ ಕೆಲಸ ಇವನಾರ ಸಾಹಿತ್ಯ ಬೇಕು ಅಂದರೆ ಇವಳು ಕಳಿಸು. ಯಾರ ಕೈಲಾನ ನಿನ್ನ ಮಗಳ ಕೈಲಿ ಇವಳು ಕಳಿಸು. ಇನ್ನೇನು ಮಾಡ್ತೀಯ? ನಿನ್ನ ಮಗಳಿಗೂ ಏನು ಅಟ್ಟಂತ ಗೊತ್ತಾಗಕ್ಕಿಲ್ಲ. ಇವಳು ನಿನ್ನ ದೊಡ್ಡ ಮಗಳು ದೀಪ ಬರ್ತಾಳಂತ ಇವನು. ಬೇಡ ಸುಮ್ಮನೆ ಇರು. ಈ ಗಂಡನ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಸದ್ಯಕ್ಕೆ ಗಂಡನ ಮನೇಲಿ ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಬಂದು ಕೂತ್ಕೊಂಡಿದ್ಲಲ್ಲ. ಬೇಡ ಮದುವೆ ಕರಿ ತಿನ್ಬೇಕಾದ್ರೆ ಇವಾಗೇನು ಬೇಡ ತಗೋ. ಏನೋ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಕೆಲಸಗಳು. ಇನ್ನು ಯಾಪಟ್ಟಿ ಏನು ಮದುವೆ ಮನೆ ಅಂದಮೇಲೆ ಇದ್ದೇ ಇರ್ತದೆ. ನಮ್ಮ ಅಕ್ಕ ಬತ್ತಾಳೆ, ನಮ್ಮ ಅಕ್ಕನೂ ಬತ್ತಾಳೆ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಓದ್ತೀನಿ. ಇವಳು ಇರ್ತಾಳೆ ರೂಪ. ಸಾಲದಕ್ಕೆ ನೀವು ಇರ್ತೀರಾ, ನೀವೇನು ಮಾಡ್ಕೊಡಲ್ಲ ಅಂತೀರಾ. ಹೆಂಗ ಆತತ್ತಾಗ ಹೆಂಗ ನಿಭಾಯಿಸ್ಕೊಂಡು ಹೋಗೋಣ ಎಲ್ಲ ಒಟ್ಟಿಗೆ ಸೇರ್ಕೊಂಡು. ಅದು ಸರಿ ಬಿಡು. ಬೇಡ ಇರಲಿ ದೀಪು, ಏನು ಬೇಡ ಅಲ್ಲೇ ಇರಲಿ. ಅಂದ್ರೆ ಮದುವೆಗೆ ಒಂದು ವಾರ ಐತೆ ಅನ್ನೋದಾದ್ರೂ ಕಳ್ಸ್ಕೋಬೇಕಣಕಯ್ಯ ನೀನು. ತೀರಾ ಬಿಟ್ಟರೆ ಹೆಂಗೆ ಹೇಳು ಅಂತ ನಾನು. ಅವಾಗ ನೋಡೋಣ ತಗಡೆ, ಅವಾಗ ನೋಡೋಣ. ಸದ್ಯಕ್ಕೆ ಒಂದು ಬೇಡ ತಗ. ಆಯ್ತಕ್ಕ, ನೀನು ಹೆಂಗೆ ಹೇಳ್ತೀಯ ಹಂಗೆ. ಸರಿ ಬರ್ತೀನಿ. ಏನಾರ ಇದೆ ಯಾರ ಕೈಲಾನ ಹೇಳಿ ಕಳಿಸು. ಆಯ್ತು ತಗೊಳ್ರಿ. ಏನಂತೆ ಹೇಳಿ ಕಳಿಸ್ತೀನಿ ಬರೀರಂತೆ. ನಿಮ್ಮನ್ನು ಬಿಟ್ರಿ ಯಾರವ್ರು ಇಲ್ಲಿ ನನಗೆ ಸಹಾಯ ಮಾಡ್ಕೊಡೋಕ್ಕೆ. ಆಯ್ತು ಹೇಳಿ ಕಳಿಸ್ತೀನಿ. ಸರಿ ಭಾಗ್ಯಕ್ಕ, ಬಾ ಹೋಗೋಣ, ಟೈಮ್ ಆಯ್ತದೆ. ಸಿದ್ದಕ್ಕಯ್ಯ ಬರ್ತೀವಿ ತಗ ನಾವು. ಕಣ್ಪತಿ ಹೋಗು. ಪಾಪ ಎರಡಾಡುವೆ ಹೆಂಗೆ ಕರೆದ್ರೆ ಯಾವುದಕ್ಕೂ ಇಲ್ಲ ಅನ್ನಲ್ಲ. ಬಂದು ಎಲ್ಲ ಕೆಲಸ ಮಾಡ್ಕೊಳ್ತೀವಿ. ಪಾಪ ನಮ್ಮ ಭಾಗ್ಯಮ್ಮಂತೂ ಪಾಪ ಯಾವ್ದು ಹೇಳಿದ್ರು ಇಲ್ಲ ಅನ್ನಂಗಿಲ್ಲ. ಎಲ್ಲ ಬಂದು ಮಾಡ್ಕೊತದ ಪಾಪ. ಇನ್ನೇನು ಮಾಡೋಣ, ಹಿಂಗೆ ಅಕ್ಕಪಕ್ಕದವ್ರ ಸಹಾಯ ತಗೊಂಡು ಏನೋ ಒಂದು ಮಾಡಿ ಮುಗಿಸ್ಕೋಬೇಕು. ಇನ್ನೇನು ನನಗೂ ಅವರೇ ಹೊರಗಿದ್ದಿದ್ದೀರು. ಯಾಕೆ ಬೇಕು ಹೇಳು. ನಮ್ಮವ್ರಿಗಿಂತ ನಿಗ್ರವಾಸಿ ಅನ್ನಂಗೆ ಅಕ್ಕಪಕ್ಕವರು ನೆರೆ ಹೊರೇ ಆತಾರೆ. ಅವ್ರಿಗೆಲ್ಲ ಏನು ಕೈ ಕಾಲು ಹಿಡಿಯೋದು. ಹಂಗೂ ಆಯ್ತು ತಗ. ರೂಪಾ ಬಾರೆ, ಈ ಲೋಟ್ಗಳು ಎತ್ಕೊಂಡು ಹೋಗ್ಬಾ. ಕಾಪಿ ಲೋಟ್ಗಳು ಎತ್ಕೊಂಡು ಒಂದೆರಡು ತೊಳೆದಿಕ್ ಬಿಡು. ಹಿಂಗೆ ಮಾಡು. ಯಾವಾಗಲೂ ನನಗೆ ಓದಕ್ಕೆ ಬಿಡಬೇಡ ನೀನು. ಇವನಾರ ಒಂದು ಹೇಳ್ತಾ ಇರು ವಟ ಅಂತ. ಅದಕ್ಕೆ ನನ್ನ ಮನೇಲಿರಲ್ಲ ಅಂತ ಹೇಳೋದು. ಹಂಗೂ ಬಿಡಲ್ಲ ನೀನು. ಕರ್ಕೊಂಬಂದು ಹಾಸ್ಲಿ ಬಿಡಿಸಿ ಕುಂಟಿಸ್ಕೊಂಡೆ ನನಗೆ. ಈ ಹುಡುಗಿ ಒಂದು ಯವನಾರ ಕೆಲಸ ಹೇಳಂಗಿಲ್ಲ. ಮನೆ ಕೆಲಸ ಅಂದರೆ ಹಾವು ಕಂಡಂಗೆ ಎದ್ರಕಂತದೆ. ಬಿಡು ಹೆಸಟ, ನಾನೇ ಮಾಡ್ತೀನಂತ. ಏನು ಓದ್ತಾಳೋ ಓದ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ನಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.